ಬೇಸಿಗೆ ದಿವಸಕ ಬೇವಿನ ಮರ ತಂಪ ಭೀಮಾರತಿ ಎಂಬ ಹೊಳಿತಂಪ ಭೀಮಾರತಿ ಎಂಬ ಹೊಳಿತಂಪ ಹರಿದವ್ವ ನೀತಂಪ ನನ್ನ ತವರಿ. ಈ ತಂಪಾಗಿರುವುದು ಮತ್ತು ಸಂಪಾಗಿರುವುದು ಮನುಷ್ಯನ ಆಶೆ ಮತ್ತು ಆಶಯ. ಆ ಕಾಲದಲ್ಲಿ ಕಷ್ಟ ಕಾರ್ಪಣ್ಯಗಳಲ್ಲಿ ಬೆಂದಿರುವಂಥ ಜನಪದ ಗರ್ತಿಯೊಬ್ಬಳು ಈ ಬೇಗುದಿಯ ಬದುಕಿನಲ್ಲಿಯೂ ತಂಪನ್ನು ಹುಡುಕ್ತಾಳೆ. ಅದು ಎಷ್ಟು ಅದ್ಭುತವಾಗಿದೆ ನೋಡಿ. ಬೇಸಿಗೆ ದಿವಸಕ ಬೇವಿನ ಮರ ತಂಪ. ಉತ್ತರ ಕರ್ನಾಟಕದಲ್ಲಿ ಭಾಳ ಕಡೆಯಲ್ಲಿ ಕಹಿ ಬೇವಿನ ಮರಗಳನ್ನು ನೆಟ್ಟಿರ್ತಾರೆ. ಆ ಮರದ ನೆಳಲು ಭಾಳ ತಂಪು. ಅದನ್ನು ಜನಪದ ಕವಿಯತ್ರಿ ಅನುಭವಿಸಿದ್ದಾಳೆ. ಹಾಗೆಯೇ ಆ ಬೇವು ಔಷಧಿಯನ್ನು ಗುಣವನ್ನು ಹೊಂದಿದ್ದು. ಅದೇ ರೀತಿಯಲ್ಲಿ ಭೀಮರತಿ ಎಂಬ ಹೊಳೆ ತಂಪು. ಭೀಮಾ ನದಿ, ಬಿಜಾಪುರ ಜಿಲ್ಲೆಯಲ್ಲಿ ಹರಿತಾ ಇರುವಂಥ ಭೀಮಾ ನದಿ. ಈ ಭೀಮಾ ಅಮರಜಾ ನದಿಯ ಸಂಗಮವನ್ನೇ ಗಾಣಗಾಪುರ ದತ್ತಕ್ಷೇತ್ರ ಅಂತ ಕರೀತಾರೆ. ಹಾಗೆ ಭೀಮಾರತಿ ಎಂಬ ಹೊಳೆ ತಂಪು. ಭೀಮರತಿಯ ಹೊಳೆ ನೀರು ಭಾಳ ತಂಪು. ಅದನ್ನು ಆಕೆ ಸ್ವತಃ ಅನುಭವಿಸಿದ್ದಾಳೆ. ಹಾಗೆ ಹೇಳ್ತಾಳೆ, ಹಡೆದವ್ವ ನೀ ತಂಪ ನನ್ನ ತವರಿಗೆ. ಅಮ್ಮ, ನನ್ನ ಹಡೆದ ತಾಯಿಯೇ, ನನ್ನ ತವರಿಗೆ ನೀನು ತಂಪು. ನೀನಿದ್ರೆ ಮಾತ್ರ ಆ ತವರು ಮನೆ ನನಗೆ ಅಂದ, ನನಗೆ ಚಂದ, ಅದರಲ್ಲಿ ನನ್ನ ಅನುಬಂಧ. ಯಾಕಂದರೆ ತವರು ಮನೆಯಲ್ಲಿ ತಾಯಿ ಇದ್ದರೆ ಆ ಮಕ್ಕಳಿಗೆ ಸಂಭ್ರಮ. ಅದು ಮದುವೆಯಾಗಿ ಬೇರೆ ಕಡೆಗೆ ಹೋದ, ಗಂಡನ ಮನೆಗೆ ಹೋದ ಹೆಣ್ಣು ಮಕ್ಕಳಿಗೆ ಒಂದು ತಂಪಿನ ತಾಣ ತವರು ಮನೆ. ಹಾಗಾಗಿ ಅವಳು ಹೇಳ್ತಾಳೆ, ಬೇಸಿಗೆಯ ದಿವಸಕ್ಕೆ ಬೇವಿನ ಮರ ತಂಪು. ಆ ಬೇವಿನ ಮರದ ನೆರಳಿನಲ್ಲಿ ಕೂತ್ಕೊಂಡ್ರೆ ಎಂಥ ಬಿರುಬಿಸಿಲನ್ನೂ ತಂಪಾಗಿಸುವಂಥ ಗುಣ ಆ ಬೇವಿನ ಮರಕ್ಕಿದೆ. ಹಾಗೆಯೇ ಭೀಮಾರತಿ ಎಂಬ ಹೊಳೆ ತಂಪು. ಭೀಮರತಿ ಅನ್ನುವಂಥ ಒಂದು ಹೊಳೆ, ಅದು ಉತ್ತರ ಕರ್ನಾಟಕದಲ್ಲಿ ಹರಿಯುವಂಥ ಒಂದು ನದಿ. ಯಾಕಂದರೆ ಅಲ್ಲಿ ಕಡು ಬಿಸಿಲಿರ್ತದೆ. ಅಂತಲ್ಲಿಯೂ ಆ ಹರಿತಾ ಇರುವಂಥ ಭೀಮಾ ನದಿ ಎಲ್ಲರಿಗೂ ತಂಪನ್ನು ಅದಕ್ಕೆ ಭೀಮರತಿ ಅಂತಲೇ ಕರೀತಾರೆ. ಅದು ಹೊಳಿ ತಂಪ. ಹಡೆದವ್ವ ನೀ ತಂಪ ನನ್ನ ತವರಿಗೆ. ತಾಯಿ, ನೀನು ನನ್ನ ತವರಿಗೆ ನೀನೇ ತಂಪು. ತಾಯಿಯ ಮಹತ್ವ ಭಾಳ ದೊಡ್ಡದು. ದಿನಕರ್ ದೇಸಾಯಿ ಹೇಳ್ತಾರೆ ಒಂದು ಕವಿತೆಯಲ್ಲಿ, ತಾಯಿಯು ದೇವರಿಗಿಂತಲೂ ಮೇಲು, ದೇವರ ಮೊಲೆಯಲ್ಲಿ ದೊರೆಯುವುದೇ ಹಾಲು ಅಂತ. ಶಂಕರಾಚಾರ್ಯ ಹೇಳ್ತಾರೆ, ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತಾನ ಭವತಿ ಅಂತ. ಕೆಟ್ಟ ಮಕ್ಕಳು ಹುಟ್ಟಬಹುದಂತೆ, ಆದರೆ ಕೆಟ್ಟ ತಾಯಂದಿರು ಎಂದೂ ಇರೋದಿಲ್ಲ. ಅಂದರೆ ತಾಯಿ ಅನ್ನುವಂಥದ್ದು ಭಾಳ ದೊಡ್ಡ ಸಂಪತ್ತು. ಮ್ಯಾಕ್ಸಿಮ್ ಗಾರ್ಕಿ ಅನ್ನುವಂಥ ಒಬ್ಬ ದೊಡ್ಡ ಕಾದಂಬರಿಕಾರ, ರಷ್ಯನ್ ಕಾದಂಬರಿಕಾರ, ತಾಯಿ ಅಂತಲೇ ಮದರ್ ಅಂತೇಳಿ ಒಂದು ಕಾದಂಬರಿಯನ್ನು ಬರೆದಾನೆ. ಅಂಥ ತಾಯಿಗೆ ನಾವೆಲ್ಲರೂ ನಮಿಸೋಣ.